ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ, ಡೈರೆಕ್ಟರ್ ಮೆಡಿಕಲ್ ಓವರ್ಸೀಸ್. ಇವತ್ತು ನಾನು ಬಿಸ್ಕೆಕ್ ಸಿಟಿ, ಕಿರ್ಗಿಸ್ತಾನ್ ಕ್ಯಾಪಿಟಲ್ ಸಿಟಿ ಬಿಸ್ಕೆಕ್ನಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನಲ್ಲಿ ಇದ್ದೀನಿ. ಸೊ ನಮ್ಮ ಜೊತೆಗೆ ಕರ್ನಾಟಕ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಇದು ISM ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಅಂತ, ಇದು ಮೇನ್ ಟೀಚಿಂಗ್ ಕ್ಯಾಂಪಸ್. ಸೊ ಇಲ್ಲಿ ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಇಂಡಿಯಾದಿಂದನೇ ಬರ್ತಾರೆ. NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಟೀಚಿಂಗ್, ಹಾಸ್ಪಿಟಲ್ಸು, ಕ್ಲಿನಿಕಲ್ಸು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 14 ಅಫಿಲಿಯೇಟೆಡ್ ಹಾಸ್ಪಿಟಲ್ಸ್ ಇದ್ದಾವೆ. ಇದರಲ್ಲಿ ವೇದಾಂತ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಅಂತ, ಅದು ಇಂಡಿಯಾದವರು ಮ್ಯಾನೇಜ್ಮೆಂಟ್ ಇದ್ದಾರೆ. ಸೊ ಹೀಗಾಗಿ ಎಲ್ಲ ಇಂಡಿಯನ್ ಡಾಕ್ಟರ್ಸು, ಇಂಡಿಯನ್ ಪ್ರೊಫೆಸರ್ಸನ್ನು ಇಲ್ಲಿದ್ದಾರೆ. ಕರ್ನಾಟಕದಿಂದ ಔಟ್ಸೈಡ್ ಹೋಗಬೇಕು ಅಂದರೆ ಇದೊಂದು ಒನ್ ಆಫ್ ದ ಒಳ್ಳೆ ಕ್ಯಾಂಪಸ್, ಕಾಲೇಜ್, ಒಂದು ಒಳ್ಳೆ ಸೇಫ್ಟಿ ಸೆಕ್ಯೂರ್ಡ್ ಇರೋ ಪ್ಲೇಸ್ ಇದು. ನಾನು ಭರತ್, ಬ್ಯಾಂಗ್ಳೂರಿಂದ. ಸೊ ನಾನಿಲ್ಲಿ ISM ಬಿಸ್ಕೆಕಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಇಲ್ಲಿಗೆ ಬರೋ ಕಾರಣ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಅವ್ರ ಮೆಡಿಕಲ್ ಓವರ್ಸೀಸ್ ಆ ಕನ್ಸಲ್ಟೆನ್ಸಿಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ನಾನು ಬಳ್ಳಾರಿಯಿಂದ, ಕರ್ನಾಟಕ. ನಾನು ಇಲ್ಲಿ IHSM ಕಿರ್ಗಿಸ್ತಾನಲ್ಲಿ ಓದ್ತಿದ್ದೀನಿ. ನಮ್ಮ ಕನ್ಸಲ್ಟೆಂಟ್ ಬಂದು ಲಕ್ಷ್ಮೀಕಾಂತ್ ರೆಡ್ಡಿ, ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು. ಅವರಿಂದ ನನಗೆ ಭಾಳ ಹೆಲ್ಪ್ ಆಗಿದೆ. ಮಹಾಲಕ್ಷ್ಮಿ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ಯಾರ ಮುಖಾಂತರದಿಂದ ಬಂದಿದ್ದೀನಿ ಅಂದರೆ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಮುಖಾಂತರದಿಂದ ಬಂದಿದ್ದೀನಿ. ಮೆಡಿಕಾನ್ ಓವರ್ಸೀಸ್ ರಾಜಾಜಿನಗರದಲ್ಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಬೀಳ್ಗಿ ಅಂತ. ನಾನು ಬಂದಿರೋದು ಕರ್ನಾಟಕದಿಂದ ಆ್ಯಂಡ್ ಡಿಸ್ಟಿಕ್ ಬಾಗಲಕೋಟ್. ಈ ಕಾಲೇಜ್ ಬಂದ್ಬಿಟ್ಟು ISM ಅಂತ. ನಾನು ಈ ಕಾಲೇಜ್ ಬಂದಿರೋದು ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಮತಿ ರಾಜಪ್ಪ ಅಳಗಿ ಅಂತ. ನಾನು ಕರ್ನಾಟಕ ಸ್ಟೇಟ್ ಬಿಜಾಪುರ್ ಡಿಸ್ಟಿಕ್ದಿಂದ ಬಂದಿದ್ದೀನಿ. ನಾನು ಇವಾಗ ಓದ್ತಾ ಇರೋದು ಇಂಟರ್ನ್ಯಾಷನಲ್ ಹೈಯರ್ ಸ್ಕೂಲ್ ಆಫ್ ಮೆಡಿಸಿನ್. ನನ್ನ ಹೆಸರು ಫೆಬಿನ್, ಐ ಆಮ್ ಫ್ರಮ್ ಮ್ಯಾಂಗ್ಳೂರ್, ಕರ್ನಾಟಕ. ನಾನು ಇಲ್ಲಿಗೆ ಬಂದಿರೋದು ಮೆಡಿಕಾನ್ ಓವರ್ಸೀಸ್ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಮುಖಾಂತರ. ನನ್ನ ಹೆಸರು ಪವನ್ ಕುಮಾರ್ ರೆಡ್ಡಿ, ನಾನು ಬೆಂಗಳೂರಿಂದ. ಐ ಆಮ್ ಸ್ಟಡಿಂಗ್ ಇನ್ ಪ್ರೆಸೆಂಟ್ಲಿ ಇನ್ ISM. ಹೆಲೋ, ನನ್ನ ಹೆಸರು ಗಗನ್ ಅಂತ. ನಾನು ಹಾಸನಿಂದ. ನಾನು ISM ಕಾಲೇಜಲ್ಲಿ ಓದ್ತಿದ್ದೀನಿ. ಮೇಯ್ನಾಗಿ ನಾನು ಈಗ 4th ಇಯರ್. ನನ್ನ ಹೆಸರು ಲಿಖಿತ್ ಅಂತ. ನಾನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕಿಂದ ಬಂದಿದ್ದೀನಿ. ನಾನು ಇವಾಗ 7th ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಹೇಮಂತ್ ಕುಮಾರ್. ನಾನು ಕರ್ನಾಟಕ ಹಾಸನಿಂದ ಬಂದಿರೋದು. ನಾನು ಯಾದಗಿರಿ ಡಿಸ್ಟಿಕ್ ಗುರುಮಿಟ್ಕಲ್ ಇಂದ ಇಲ್ಲಿಗೆ ಬಂದಿದ್ದೇನೆ. ಇದು ವೇದಾಂತ ಹಾಸ್ಪಿಟಲ್, ಅಫಿಲಿಯೇಟೆಡ್ ಟು ISM ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್. ಸೊ ಇದು ಇಲ್ಲಿ ಇಂಡಿಯನ್ ಡಾಕ್ಟರ್ಸ್ನೂ ಇರ್ತಾರೆ, ಮತ್ತು ಈ ಕಡೆ ಡಾಕ್ಟರ್ಸ್ನೂ ಇರ್ತಾರೆ. ಪೇಷಂಟ್ಸು ನಾವು ಇಲ್ಲಿ ನೋಡ್ಬೋದು. ಇದು ರಿಸೆಪ್ಷನ್, ಹಾಸ್ಪಿಟಲ್ ರಿಸೆಪ್ಷನ್. ಸೊ ಮತ್ತು ಈ ಕಡೆ ಹೋದರೆ ಇದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್, ಕ್ಯಾಶುವಾಲಿಟಿ. ಈ ಕ್ಯಾಶುವಾಲಿಟಿಯಲ್ಲಿ ಇಂಡಿಯನ್ ಡಾಕ್ಟರ್ಸ್ನು ಇದ್ದಾರೆ ಸುಮಾರು. ಇಲ್ಲಿನ ಇವರೆಲ್ಲ ನಮ್ಮ ಕರ್ನಾಟಕ ಮೆಡಿಕಲ್ ಸ್ಟೂಡೆಂಟ್ಸು, 3rd ಇಯರು, 4th ಇಯರು, 5th ಇಯರ್ ಸ್ಟೂಡೆಂಟ್ಸ್ ಓದ್ತಾ ಇರೋರು ಇವರೆಲ್ಲ. ಇಲ್ಲಿ ನಮ್ಮ ಡಾಕ್ಟರ್ಸ್ನೂ ಇದ್ದಾರೆ. ಇಲ್ಲಿ ಡಾಕ್ಟರ್ ಅಮಿತ್ ಅಂತ ಇವರು ಇಲ್ಲಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಆಗಿದ್ದಾರೆ. ಇಲ್ಲಿ ಇದು ವೇದಾಂತ ಹಾಸ್ಪಿಟಲಲ್ಲಿ ಫ್ಲೋರ್ ವೈಸ್ ಡಿಪಾರ್ಟ್ಮೆಂಟ್ಸು. ಫಸ್ಟ್ ಮೇಲೆ ಸಿಮ್ಯುಲೇಷನ್ ಮೆಡಿಕಲ್ ಸೆಂಟರ್ 6th ಫ್ಲೋರಲ್ಲಿರುತ್ತೆ. 5th ಫ್ಲೋರ್ ಬಂದುಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ, ಯೂರಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಆಪ್ಥಲ್ಮಾಲಜಿ ಡಿಪಾರ್ಟ್ಮೆಂಟ್. ನೆಕ್ಸ್ಟು 4th ಫ್ಲೋರಲ್ಲಿ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಇರುತ್ತೆ. 3rd ಫ್ಲೋರ್ ಡಿಪಾರ್ಟ್ಮೆಂಟ್ ಆಫ್ ಥೆರಪಿ ಆ್ಯಂಡ್ ಎಂಡೋಕ್ರೈನಾಲಜಿ. 2nd ಫ್ಲೋರಲ್ಲಿ ಕಾರ್ಡಿಯಾಲಜಿ, ರಿಹ್ಯಾಬಿಲಿಟೇಟರ್. ನೆಕ್ಸ್ಟು 1st ಫ್ಲೋರಲ್ಲಿ ಪಾಲಿಕ್ಲಿನಿಕ್ಕು, ಆಪರೇಷನ್ ಥಿಯೇಟರ್ಸ್ ಇದ್ದಾವೆ, ಮತ್ತು ಲ್ಯಾಬೊರೇಟರೀಸು, ಅಡ್ಮಿನಿಸ್ಟ್ರೇಷನ್. ಗ್ರೌಂಡ್ ಫ್ಲೋರಲ್ಲಿ ಸೆಂಟ್ರಲ್ ಸ್ಟೆರಿಲೈಜೇಷನ್ ಇರುತ್ತೆ. ಸೊ ಈ ಹಾಸ್ಪಿಟಲಲ್ಲಿ ಇವು ಈ ಡಿಪಾರ್ಟ್ಮೆಂಟ್ಸ್. ಈ ಥರ ಒಂದು 13 ಹಾಸ್ಪಿಟಲ್ಸ್ ಇದ್ದಾವೆ ಈ ವೇದಾಂತ ಗ್ರೂಪ್ ಆಫ್ ಹಾಸ್ಪಿಟಲ್ ನೆಟ್ವರ್ಕ್ಗೆ.